ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಪ್ರಿಯರಾದ ದೇವ ಜನರೇ, ನಿಮ್ಮೆಲ್ಲರಿಗೂ ಕೂಡ ರಕ್ಷಕನಾಗಿರುವಂಥ ಕ್ರಿಸ್ತೇಸು ಸ್ವಾಮಿಯ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇವೆ ಮತ್ತು ಈ ವಾಕ್ಯ ಧ್ಯಾನದ ಸಮಯಕ್ಕೆ ನಿಮ್ಮನ್ನು ಆಮಂತ್ರಿಸುವವರಾಗಿದ್ದೇವೆ. ನೀವೆಲ್ಲರೂ ಕೂಡ ವಾರದಿಂದ ವಾರಕ್ಕೆ ಕ್ರಮವಾಗಿ ದೇವರ ವಾಕ್ಯ ಧ್ಯಾನದಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ಬಂದಿದ್ದೀರಾ. ಅದರ ಮೂಲಕವಾಗಿ ನಿಮಗೆ ಹೆಚ್ಚಾದ ಆಶೀರ್ವಾದಗಳು ದೊರಕುತ್ತಾ ಇವೆ ಎಂಬುದಾಗಿ ನಾವು ಖಂಡಿತವಾಗಿ ನಂಬುತ್ತೇವೆ. ಈ ದಿನದ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವ ಮೊದಲು ನಮ್ಮ ತಲೆಗಳನ್ನು ತಗ್ಗಿಸಿ ಜೀವ ಸ್ವರೂಪನಾದಂಥ ದೇವರನ್ನು ನಾವು ಬೇಡಿಕೊಳ್ಳೋಣ. ಆತನ ಸಹಾಯ, ಆತನ ಮಾರ್ಗದರ್ಶನ ನಮಗೆ ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನೆ, ನಮ್ಮ ಒಡೆಯನೇ, ಈ ಬೆಳಗಿನ ಜಾವದಲ್ಲಿ ಈಗೋ ಕರ್ತ, ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ತೆರೆಯುವಾಗ, ಅದನ್ನು ಓದುವಾಗ ಸ್ವಾಮಿ, ನಿನ್ನ ದಿವ್ಯವಾದಂಥ ಬೆಳಕು ಆ ವಾಕ್ಯಗಳ ಮೇಲೆ ಬೀಳುವಾಗ ಸ್ವಾಮಿ, ಅದರಲ್ಲಿರುವಂಥ ಸತ್ಯಗಳನ್ನು ನಮಗೆ ನೀನು ತಿಳಿಯಪಡಿಸಿ ಅವುಗಳ ಮೂಲಕವಾಗಿ ನಾವು ವಿಮೋಚನೆಯನ್ನು ಹೊಂದಲಿಕ್ಕಾಗುವಂತೆ ನೀನು ಕೃಪೆ ದಯಪಾಲಿಸು. ಹೌದು ಕರ್ತ, ಈ ಲೋಕದ ಪ್ರಯಾಣದಲ್ಲಿ ಅನೇಕ ಸಂಗತಿಗಳಿಗೆ ನಾವು ಗುಲಾಮರಾಗಿದ್ದೇವೆ. ಹೌದು, ಅನೇಕ ಪಾಪದ ಗುಲಾಮತನದಿಂದ ಸ್ವಾಮಿ ನಮ್ಮನ್ನು ನೀನು ಬಿಡಿಸು ಎಂಬುದಾಗಿ ನಮ್ಮಲ್ಲಿ ಅನೇಕರು ನಾವು ಬೇಡಿಕೊಂಡು ಆ ಬಿಡುಗಡೆಯನ್ನು ಅನುಭವ ಮಾಡಿದ್ದೇವೆ. ಇನ್ನು ಯಾರಾದರೂ ಈ ಸಮಯದಲ್ಲಿ ಈ ವಾಕ್ಯ ಧ್ಯಾನದಲ್ಲಿ ಪಾಲುಗಾರರಾಗುತ್ತಾ ನನ್ನ ಸ್ವರವನ್ನು ಕೇಳುತ್ತಾ ಇರುವಂಥ ಯಾರಾದರೂ ಇನ್ನೂ ಕೂಡ ತಮ್ಮ ಜೀವಿತಗಳನ್ನು ನಿನಗೆ ಸಮರ್ಪಿಸಿ ಕೊಡದೆ ಇನ್ನೂ ಪಾಪದ ಗುಲಾಮತನದಲ್ಲಿ, ಸೈತಾನನ ಗುಲಾಮತನದಲ್ಲಿ, ಈ ಲೋಕದಲ್ಲಿ ದುಶ್ಚಟಗಳಿಗೆ ಅವರು ತುತ್ತಾಗಿ ನಡೆಯುತ್ತಾ ಇರುವುದಾಗಿದ್ದರೆ, ಈಗೋ ಸ್ವಾಮಿ, ನಿನ್ನ ಪರಿಶುದ್ಧ ನಾಮದಲ್ಲಿ, ಬಲವಾದಂಥ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾವು ಅವರಿಗೋಸ್ಕರವಾಗಿ ನಿನ್ನ ಹತ್ರ ನಾವು ಬಿನ್ನಹ ಮಾಡಿಕೊಳ್ಳುತ್ತೇವೆ. ಅವರನ್ನು ಬಿಡುಗಡೆಗೊಳಿಸು. ಅವರು ನಿನ್ನ ಬಳಿಗೆ ಪಶ್ಚಾತ್ತಾಪದಿಂದ ಬಂದು ಬಿದ್ದು ನಿನ್ನ ಹತ್ತಿರ ಅವರು ಕ್ಷಮೆಯನ್ನು ಕೇಳಿ ತಮ್ಮ ಪಾಪಗಳಿಂದ ಅವರು ತಿರುಗಿ ನಿನ್ನ ಬಳಿಗೆ, ನಿನ್ನ ವಾಕ್ಯದ ಕಡೆಗೂ ನಿನ್ನ ಬೆಳಕಿನ ಕಡೆಗೂ ಅವರು ಬರುವಂಥವರಾಗುವಂತೆ ನೀನು ಕೃಪೆ ದಯಪಾಲಿಸು. ಹೌದು ಸ್ವಾಮಿ, ಕನಿಕರವುಳ್ಳ ತಂದೆಯೇ ನೀನಾಗಿದ್ದಿ, ಪ್ರೀತಿಸುವಂಥ ಕರ್ತನೆ ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರವಾಗಿ ಈ ಬೆಳಗಿನ ಜಾವದಲ್ಲಿ ಕೂಡ ನಾವು ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮೊದಲು ನಿನ್ನ ಬಳಿಗೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ನಮ್ಮಲ್ಲಿ ಜ್ಞಾನ ಇಲ್ಲ, ನಮಗೆ ಜ್ಞಾನ ಕಡಿಮೆಯಾಗಿದೆ ಸ್ವಾಮಿ. ನೀನು ನಮಗೆ ಜ್ಞಾನ ಆಗಿರಬೇಕು. ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು, ನಮ್ಮ ಮನೋನೇತ್ರಗಳನ್ನು ಬೆಳಗಿಸು. ಓ ಕರ್ತನೆ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸುವುದಕ್ಕೆ ನಮಗೆ ಬೇಕಾದಂಥ ತೆರೆದ ಮನಸ್ಸನ್ನು ನಮಗೆ ನೀನು ದಯಪಾಲಿಸಿ, ನೀನೇ ಬೋಧಕನಾಗಿದ್ದುಕೊಂಡು ನಮಗೆ ಬೋಧಿಸಿ, ಈ ವಾಕ್ಯ ಧ್ಯಾನದ ಮೂಲಕವಾಗಿ ನಾನು, ನನ್ನ ಜೊತೆಗಿರುವಂಥ ಈ ಪ್ರಿಯ ಸಹೋದರ ಸಹೋದರಿಯರು ಕೂಡ ವಿಶೇಷವಾದ ಆಶೀರ್ವಾದಗಳನ್ನು ಹೊಂದಲಿಕ್ಕಾಗುವಂತೆ ನೀನು ನಮ್ಮ ಜೊತೆಗಿದ್ದುಕೊಂಡು ನಿನ್ನ ಪ್ರಸನ್ನತೆಯ ಮೂಲಕವಾಗಿಯೂ, ನಿನ್ನ ವಾಕ್ಯದ ಮೂಲಕವಾಗಿಯೂ, ನಿನ್ನ ಆತ್ಮನ ಮೂಲಕವಾಗಿಯೂ ನಮ್ಮನ್ನು ವಿಶೇಷವಾದ ಆಶೀರ್ವಾದದ ಕಡೆಗೆ ನಡೆಸು ಎಂಬುದಾಗಿ, ಎಲ್ಲ ಘನಮಾನ ಮಹಿಮೆ ನೀನು ಹೊಂದು ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರಾದ ದೇವ ಜನರೇ, ನಾವು ಕೆಲವಾರು ವಾರಗಳಿಂದ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ನಮಗೆ ಯಾವ ಕ್ಷೇತ್ರಗಳಲ್ಲಿ ನಮ್ಮ ಚಿಂತೆಗಳಿಂದ ನಮಗೆ ಬಿಡುಗಡೆಯನ್ನು ಆತನ ಶಿಲುಬೆ ಕೊಡಲಿಕ್ಕೆ ಸಾಧ್ಯ ಅನ್ನುವುದನ್ನು ನೋಡುತ್ತಾ ಬಂದಿದ್ದೇವೆ. ಈ ದಿವಸ ನಮಗೆ ಇರಬಹುದಾದಂಥ ಇನ್ನೊಂದು ಚಿಂತೆಯ ಕ್ಷೇತ್ರ ಅಲ್ವೇ? ಅನೇಕ ಚಿಂತೆಗಳಿಂದ ಇವತ್ತು ಸಹಜವಾಗಿ ಮನುಷ್ಯನು ಚಿಂತಿತನಾಗಿರುವುದು ಸಹಜ. ಆದರೆ ಯೇಸು ಕ್ರಿಸ್ತನ ಮಕ್ಕಳಾಗಿ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಎಲ್ಲ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಲ್ವೇ? ಹೀಗಾಗಿ ಎಲ್ಲ ಚಿಂತೆಗಳನ್ನು ನಾನೇ ಮಾಡ್ತೇನೆ, ದೇವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲಪ್ಪ, ದೇವರು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ, ನನ್ನ ಚಿಂತೆಗಳನ್ನು ನಾನೇ ಮಾಡ್ತೇನೆ ಎಂಬುದಾಗಿ ಅನೇಕರು ಒಂದು ವೇಳೆ ನಾವು ಜಾಣರಾಗಿದ್ದೇವೆ ಚಿಂತೆಯ ಮೂಲಕವಾಗಿ ಅಂತ ನೆನೆಸ್ಕೊಳ್ತಾ ಇರ್ಬೋದಾದರೆ, ನನ್ನ ಪ್ರಿಯರೇ, ಎಚ್ಚರಿಕೆಯ ಮಾತು ಇವತ್ತು ದೇವರ ವಾಕ್ಯ ನಮಗೆ ಕೊಡ್ತಾ ಇದೆ. ಚಿಂತೆ ನಾವು ಮಾಡಬೇಕಾಗಿಲ್ಲ. ದೇವರ ಮಕ್ಕಳಾಗಿ ಯಾರಾದರೂ ಚಿಂತೆ ಮಾಡ್ತಾರಾ? ದೇವರು ನಮ್ಮ ತಂದೆ ಆಗಿದ್ದಾನೆ. ನಮ್ಮ ಕೊರತೆಗಳು ಏನು, ನಮ್ಮ ಅಗತ್ಯತೆಗಳು ಏನು ಅನ್ನೋದು ಆತನಿಗೆ ಗೊತ್ತಿಲ್ಲವೇ? ಗೊತ್ತಿದೆ.
ಅವೆಲ್ಲವುಗಳನ್ನು ಅರಿತಂಥ ದೇವರು ಯಾವ ಸಮಯದಲ್ಲಿ ನಮಗೆ ಏನನ್ನು ಕೊಡಬೇಕೋ ನಮಗಿಂತ ಹೆಚ್ಚು ಆತನಿಗೆ ಗೊತ್ತುಂಟು, ನಮಗಿಂತ ಮೊದಲು ಆತನಿಗೆ ಗೊತ್ತುಂಟು. ಹೀಗಾಗಿ ಎಲ್ಲ ಚಿಂತಾಭಾರವನ್ನು ನಾವು ಆತನ ಮೇಲೆ ನಾವು ಹಾಕಿ ನಿಶ್ಚಿಂತೆಯಿಂದ ನಾವು ಜೀವಿಸುವಾಗ ಆತನ ದಿವ್ಯವಾದಂಥ ತೇಜಸ್ಸು, ಆತನ ಅಪೂರ್ವವಾದಂಥ ಕೃಪೆ, ಅದರಿಂದ ನಮ್ಮ ಎಲ್ಲ ಚಿಂತೆಗಳನ್ನು ದೇವರು ದೂರ ಮಾಡಿ ನಮಗೆ ನಿಶ್ಚಿಂತೆಯ ಜೀವಿತವನ್ನು ಆತನು ಖಂಡಿತವಾಗಿ ನಮಗೆ ಆತನು ಕೊಡ್ತಾನೆ. ಅದನ್ನು ನೀವು ಅನುಭವ ಮಾಡಿದ್ದೀರಾ ನನ್ನ ಪ್ರಿಯ ಸಹೋದರ ಸಹೋದರಿ? ಇಲ್ಲವಾದರೆ ಅನುಭವ ಮಾಡಬೇಕು ನೀವು ಅದನ್ನು. ಹಾಗಿದ್ರೆ ಈ ದಿನ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ನುಡಿದಂಥ ಆ ಮಾತು ನಾವು ಗಮನಿಸಬೇಕು. ಯಾವ ಮಾತು? ತೀರಿತು ಎಂಬುದಾಗಿ, ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಆತನು ಕೊನೆಯದಾಗಿ ಆತನು ಹೇಳಿದ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ಪ್ರಿಯರೇ, ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತಗಳಲ್ಲಿ ಇರುವಂಥ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಚಿಂತೆ ಮಾಡ್ತಾ ಇದ್ದೇವೆಯೋ ಅವೆಲ್ಲವುಗಳನ್ನು ಯೇಸು ಕ್ರಿಸ್ತನು ಮುಗಿಸಿ ತೀರಿಸಿದ್ದಾನೆ. ಯಾವುದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಅನೇಕರು ತಮ್ಮ ಪಾಪಗಳ ವಿಷಯದಲ್ಲಿ ಅವರು ಚಿಂತೆ ಮಾಡ್ತಾರೆ. ಏನಪ್ಪ, ಯಾರಪ್ಪ ನಮಗೆ ಬಿಡುಗಡೆ ಕೊಡುವಂಥದ್ದು? ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಬೇಕಂದ್ರೆ ಪೂಜೆ ಪುರಸ್ಕಾರಗಳನ್ನು ನಾವು ಮಾಡಬೇಕು, ಯಾವ ಪುಣ್ಯ ಯಾತ್ರೆಗಳನ್ನು ನಾವು ಮಾಡಬೇಕು, ಯಾವ ದಾನ ಧರ್ಮ ನಾವು ಮಾಡಬೇಕೆಂಬುದಾಗಿ. ನನ್ನ ಪ್ರಿಯರೇ, ನಾವು ಈ ಎಲ್ಲ ಸಂಗತಿಗಳ ಮೂಲಕವಾಗಿ ದೇವರನ್ನು ಮೆಚ್ಚಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಏನು ಗೊತ್ತಾ? ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು ಏನಂತೆ? ಹೊಲಸು ಬಟ್ಟೆಯಂತೆ ಇವೆ ಎಂಬುದಾಗಿ ಆತನ ವಾಕ್ಯ ನಮಗೆ ಹೇಳ್ತದೆ. ಹೀಗಾಗಿ ನಾವು ದೇವರನ್ನು ಮೆಚ್ಚಿಸುವುದಕ್ಕಾಗಿ ಯಾವ ಕೆಲಸಗಳನ್ನು ಅಲ್ಲ ನಾವು ಮಾಡುವಂಥದ್ದು. ನಾವು ರಕ್ಷಣೆ ಹೊಂದಿದ ನಂತರ ಒಳ್ಳೆಯ ಕೆಲಸಗಳನ್ನು ದೇವರ ಮಹಿಮೆಗೋಸ್ಕರ, ಇತರರ ಒಳಿತಿಗಾಗಿ ಮಾಡುವುದು ಅಗತ್ಯ. ಅದನ್ನು ನಾವು ಮಾಡೋಣ. ಆದರೆ ರಕ್ಷಣೆಯನ್ನು ಗಳಿಸುವುದಕ್ಕೆ, ಪಾಪಗಳಿಂದ ವಿಮೋಚನೆ ಪಡೆಯುವುದಕ್ಕೆ ನಾವು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಎಲ್ಲವನ್ನೂ ಮಾಡಿ ಮುಗಿಸಿಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತು ನಿನಗೆ ಯಾವುದೇ ಚಿಂತೆ ಇದ್ದಿರಬಹುದು. ಒಂದು ವೇಳೆ ವಿದ್ಯಾರ್ಥಿಗಳು ಅಭ್ಯಾಸದ ವಿಷಯದಲ್ಲಿ ಬಹಳ ಚಿಂತೆ ಮಾಡ್ತಾರೆ. ಆ ಚಿಂತೆಗಳನ್ನು ದೇವರ ಮೇಲೆ ನೀವು ಹಾಕಬೇಕು. ಆದರೆ ವಿದ್ಯಾರ್ಥಿಗಳಾಗಿ ನೀವು ಮಾಡಬೇಕಾದಂಥ ಪ್ರಯಾಸದ ಕೆಲಸ, ಓದುವಂಥದ್ದು, ನೆನಪಿಡುವಂಥದ್ದು, ಬಾಯ್ಪಾಠ ಮಾಡುವಂಥದ್ದು, ಪ್ರಯಾಸ ಪಡುವಂಥದ್ದು, ಹಾರ್ಡ್ ವರ್ಕ್, ಅದನ್ನು ನೀವು ಮಾಡಲೇಬೇಕು. ಹೀಗಾಗಿ ಅದನ್ನು ಅಲಕ್ಷ್ಯ ಮಾಡುವ ಹಾಗಿಲ್ಲ. ದೇವರ ವಾಕ್ಯದಲ್ಲಿ ಒಂದು ಸಾಮ್ಯ ಈ ರೀತಿಯಲ್ಲಿ ನಮಗೋಸ್ಕರವಾಗಿ ಹೇಳಲ್ಪಟ್ಟಿದೆ. ಆ ಸಾಮ್ಯವನ್ನು ನಾನು ಸಂಕ್ಷಿಪ್ತದಲ್ಲಿ ಓದಿ ಅದರ ಮೂಲಕವಾಗಿ ನಾವು ಏನನ್ನು ಕಲಿತುಕೊಳ್ಬೋದು ಅನ್ನೋದನ್ನು ಕಲಿಯಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನದಿಂದ ನಾವು ಮುಂದೆ ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಯೇಸು ಕ್ರಿಸ್ತನು ಜನರಿಗೆ ಒಂದು ಸಾಮ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಏನಪ್ಪ ಅದು? ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತೆ ಇರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದ್ದೀಯಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು,
ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದೂ ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಆ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂಬುದಾಗಿ ಹೇಳಿದನು ಎಂದು. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಒಂದು ಸಾಮ್ಯದ ಮೂಲಕವಾಗಿ ನಾವು ಕಲಿಯುವಂಥ ಸತ್ಯಗಳು ಅನೇಕ ಇವೆ. 5 ತಲಾಂತು, 2 ತಲಾಂತು ಮತ್ತು 1 ತಲಾಂತು ಅಲ್ವೇ? ನಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ದೇವರೇನು ಮಾಡ್ತಾನೆ? ನಮಗೆ ತಲಾಂತುಗಳನ್ನು ಕೊಡುವಾತನು ಮತ್ತು ನಮ್ಮನ್ನು ಆಶೀರ್ವಾದ ಮಾಡುವಾತನು ಆತನು ಆಗಿದ್ದಾನೆ. ಹಾಗಿದ್ದರೆ ಈಗ ದೇವರು ನಮಗೆ ಯಾವುದನ್ನು ಕೊಟ್ಟಿದ್ದಾನೆ ಅದರಲ್ಲಿ ಆತನಿಗೆ ನಾವು ನಂಬಿಗಸ್ತರಾಗಿರಬೇಕು ಎಂಬುದನ್ನು ಆತನು ಅಪೇಕ್ಷಿಸ್ತಾನೆ ಅಲ್ವೇ? ಅದಕ್ಕಿಂತ ಹೆಚ್ಚಾಗಿ ಅಲ್ಲ. 5 ತಲಾಂತು ಉಳ್ಳವನು ಅದನ್ನು ತೊಡಗಿಸಿ ಇನ್ನೂ 5 ತಲಾಂತುಗಳನ್ನು ಗಳಿಸುವಂಥ ಸಾಮರ್ಥ್ಯ ಆತನಿಗಿತ್ತು. ಅದಕ್ಕಿಂತ ಹೆಚ್ಚು ಆತನಿಗೆ ಇರಲಿಲ್ಲ. ಅದಕ್ಕೆ ಅನುಗುಣವಾಗಿ 5 ತಲಾಂತುಗಳನ್ನು ಆತನಿಗೆ ಕೊಟ್ಟ ಮತ್ತು ಅಷ್ಟು ಆತನು ಗಳಿಸುವಂಥ ಸಮಯದಲ್ಲಿ ಆತನನ್ನು ಬಲ ನಂಬಿಗಸ್ತನಾದಂಥ ಆಳು ನೀನು ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರು ನಮಗೆ ಯಾವ್ಯಾವ ಸಂಗತಿಗಳನ್ನು, ಯಾವ್ಯಾವ ತಲಾಂತುಗಳನ್ನು ಆತನು ನಮಗೆ ಕೊಟ್ಟಿದ್ದಾನೋ ಅಥವಾ ವಹಿಸಿದ್ದಾನೋ ಅವುಗಳಿಗೆ ಅನುಗುಣವಾಗಿ ನಮ್ಮಿಂದ ಅಪೇಕ್ಷಿಸುವಂಥ ಕರ್ತನು ಅಥವಾ ಗುರುವು ಅಥವಾ ಒಡೆಯನು ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಮಗೆ ದೇವರು ಏನನ್ನು ವಹಿಸಿಬಿಟ್ಟಿದ್ದಾನೋ ಅದರಲ್ಲಿ ನಾವು ನಂಬಿಗಸ್ತರಾಗಿ ನಾವು ಇರಬೇಕು. ಯೇಸು ಕ್ರಿಸ್ತನ ಜೀವಿತ ಕೂಡ ನೀವು ನೋಡಿ ಅಲ್ವೇ? ದೇವರು ಆತನಿಗೂ ಕೂಡ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಬೇಕಾಗಿತ್ತು ಎಲ್ಲವನ್ನ ಆತನು ನಿಯಮಿತ ರೂಪದಲ್ಲಿ ರೂಪರೇಷೆಯಾಗಿ ಆತನು ಹಾಕಿಕೊಟ್ಟಿದ್ದ ಅಲ್ವೇ? ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಭಾರತ ದೇಶಕ್ಕೆ ಬರಲಿಲ್ಲ ಅಥವಾ ಆಫ್ರಿಕಾ ಖಂಡಕ್ಕೆ ಆತನು ಹೋಗಲಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನಿಗೆ ದೇವರು ಹಾಕಿಕೊಟ್ಟಂಥ ರೂಪರೇಷೆಯ ಪ್ರಕಾರ ಆತನು ನಡೆದ, ನಂಬಿಗಸ್ತನಾಗಿ ಇದ್ದ, ಸಂಪೂರ್ತಿಗೊಳಿಸಿದ, ಬಲ ನಂಬಿಗಸ್ತನಾದ ಆಳು ನೀನು ಎಂಬುದಾಗಿ ದೇವರಿಂದ ಆತನು ಹೇಳಿಸಿಕೊಂಡ. ಖಂಡಿತವಾಗಿ ಅಲ್ವೇ? ಅದೇ ರೀತಿಯಲ್ಲಿ ದೇವರು ನಮಗೆ ಏನನ್ನು ವಹಿಸಿದ್ದಾನೋ, ನಮ್ಮ ಸಾಮರ್ಥ್ಯಗಳನ್ನು ಯಾವ್ಯಾವ ರೀತಿಯಲ್ಲಿ ಆತನು ಇಟ್ಟಿದ್ದಾನೋ ಅವುಗಳಿಗೆ ಅನುಗುಣವಾಗಿ ನಾವು ಮಾಡಬೇಕಾಗಿರುವುದು ಬಹಳ ಪ್ರಾಮುಖ್ಯವಾದ ಸಂಗತಿ. ಈಗ 2 ತಲಾಂತನ್ನು ಹೊಂದಿದಂಥ ಮನುಷ್ಯನು ಆತನು 5 ತಲಾಂತನ್ನು ಹಿಂತಿರುಗಿ ಕೊಡಲಿಲ್ಲ. ಯಾಕೆ? ಆತನ ಸಾಮರ್ಥ್ಯ ಅಷ್ಟೇ ಇತ್ತು. ದೇವರು ಆತನಿಂದ ಹೆಚ್ಚನ್ನು ಅಪೇಕ್ಷಿಸುವುದಿಲ್ಲ. ಹೀಗಾಗಿ ಕಡಿಮೆ ಮಾಡಿದಂಥ ಆ 1 ತಲಾಂತು ಪಡೆದಂಥವನಿಗೆ ಏನು ಮಾಡಿದ ಯೇಸು ಕ್ರಿಸ್ತನು? ಅವನನ್ನು ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನು ಹೇಳಿದಂಥ ಸಾಮ್ಯದಲ್ಲಿ ಆ ಒಡೆಯನು ಆತನನ್ನು ಶಪಿಸಿ ಆತನನ್ನು ನಿತ್ಯ ನರಕಕ್ಕೆ ಆತನು ಹಾಕ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಮಗೆ ಅನೇಕ ರೀತಿಯಾದಂಥ ಚಿಂತೆಗಳಿರ್ಬೋದು. ನಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿ, ವಿದ್ಯಾರ್ಥಿಗಳಿಗೆ ಅಭ್ಯಾಸಗಳ ವಿಷಯದಲ್ಲಿ ಚಿಂತೆ ಇರ್ಬೋದು. ದೇವರ ವಾಕ್ಯದ ಮೂಲಕವಾಗಿ ಇವತ್ತು ನಮಗೆ ಸಿಗ್ತಾ ಇರುವಂಥ ಒಂದು ಉತ್ತೇಜನ ಏನು ಗೊತ್ತಾ? ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗ ಆತನು ಹೇಳಿದಂಥ ಕೊನೆಯ ಮಾತು ಏನು ಹೇಳ್ತಾ ಇದ್ದಾನೆ? ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ನಾನು ವಹಿಸುತ್ತೇನೆ. ಏನನ್ನ? ನನ್ನ ಆತ್ಮವನ್ನು ಯಾರ ಕೈಗಳಲ್ಲಿ? ನಿನ್ನ ಕೈಯಲ್ಲಿ ನಾನು ವಹಿಸ್ತೇನೆ ಎಂಬುದಾಗಿ ಮೊದಲಿಗೆ ಆತನು ಹೇಳ್ತಾ ಇದ್ದಾನೆ ತಂದೆಯೇ ಎಂಬುದಾಗಿ ಆತನು ಹೇಳಿದಾನೆ ಅಲ್ವೇ? ಮಧ್ಯದ ಭಾಗದಲ್ಲಿ ಆತನು ಹೇಳಿದಂಥ ಮಾತನ್ನು ಕೇಳುವಾಗ ನನ್ನ ದೇವರೇ, ನನ್ನ ದೇವರೇ ಅಂತ ಆತನು ಹೇಳ್ತಾ ಇದ್ದಾನೆ. ಮತ್ತು ಕೊನೆಯದಾಗಿ ಆತನು ಹೇಳುವಂಥ ಮಾತಿನಲ್ಲಿ ತಿರುಗಿ ಆತನು ದೇವರನ್ನು ಹೇಗೆ ಉದ್ದೇಶಿಸ್ತಾ ಇದ್ದಾನೆ? ತಂದೆಯೇ ಎಂಬುದಾಗಿ ಅಲ್ವೇ? ದೇವರು ನಮ್ಮ ತಂದೆಯಾಗಿದ್ದಾನೆ ಅನ್ನುವುದನ್ನು ಸಿದ್ಧಾಂತಪಡಿಸುತ್ತಾ ಇರುವಂಥ ಕರ್ತನನ್ನು ನಾವು ಶಿಲುಬೆಯ ಮೇಲೆ ನಾವು ನೋಡುವಾಗ ನಮ್ಮ ಎಲ್ಲ ಚಿಂತಾಭಾರಗಳಿಂದ ಬಿಡುಗಡೆ ಹೊಂದಲಿಕ್ಕೆ ನಮಗೆ ಬಲವನ್ನು ಕೊಡುವಂಥ ದೇವರು ಆತನು ನಮ್ಮ ತಂದೆಯೂ ಕೂಡ ಆತನಾಗಿದ್ದಾನೆ. ಅದಕ್ಕೆ ಪೌಲನು 2 ತಿಮೋತಿ 1:12 ಆತನು ಹೇಳ್ತಾನೆ. ಏನಂತ ಹೇಳ್ತಾನೆ? ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಯಾರನ್ನು ನಂಬಿದ್ದಿ? ನೀನು ಬಲ್ಲೆಯೋ? ಯಾರನ್ನು ನೀನು ಆರಾಧಿಸ್ತಾ ಇದ್ದೀ? ನೀನು ಬಲ್ಲೆಯೋ? ಇವತ್ತು ದೇವರನ್ನು ನೀನು ನಿಜ ದೇವರನ್ನು ನೀನು ಆರಾಧಿಸ್ತಾ ಇರುವುದಾಗಿದ್ದರೆ ಆತನು ನಿನ್ನ ಪ್ರೀತಿಯುಳ್ಳ ತಂದೆಯಾಗಿದ್ದಾನೆ ಅನ್ನುವುದನ್ನು ನೀನು ಬಲ್ಲೆಯೋ? ಯೂದನ ಪುಸ್ತಕದಲ್ಲಿ 24ನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ವೇ? ನಾವು ಬಿದ್ದು ಹೋಗದ ಹಾಗೆ ನಮ್ಮನ್ನು ಕಾಪಾಡ ಶಕ್ತನಾದಂಥ ದೇವರು ಎಂಬುದಾಗಿ. ಯೇಸು ನಮ್ಮನ್ನು ನೋಡುವಾಗ ನಮಗೇನು ಹೇಳ್ತಾನೆ? ನೀವು ನನ್ನ ಕೈಗಳಲ್ಲಿದ್ದೀರಿ ಅಲ್ವೇ? ನಾನು ನಿಮ್ಮನ್ನು ರಕ್ಷಿಸ್ತೇನೆ, ನಿಮ್ಮನ್ನು ಕಾಪಾಡ್ತೇನೆ, ತಂದೆಯ ಬಳಿಗೆ ನಿಮ್ಮನ್ನು ನಾನು ನಡೆಸ್ತೇನೆ ಅನ್ನುವಂಥ ಆ ಆಶ್ವಾಸನೆಯ ಮಾತನ್ನು ಯೇಸು ಕ್ರಿಸ್ತನು ಇವತ್ತು ಕೊಡ್ತಾ ಇದ್ದಾನೆ. ಯಾರು ಕೂಡ ನಮ್ಮನ್ನು ಆತನ ಹಸ್ತಗಳಿಂದ ದೋಚಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ.
ಹೀಗಾಗಿ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಾವು ಯಾವ ವಿಷಯಗಳಲ್ಲಿ ಕೂಡ ದೇವರು ನಮ್ಮನ್ನು ರಕ್ಷಿಸುವುದಿಲ್ಲ, ನಮ್ಮನ್ನು ನಡೆಸುವುದಿಲ್ಲ, ದೇವರು ಕೈ ಬಿಡಬಹುದು ಅನ್ನುವಂಥ ಆ ತಪ್ಪಾದಂಥ ಯೋಚನೆಗಳಿಂದ ನಾವು ನಮ್ಮನ್ನೇ ಬದಿಗಿರಿಸಿಕೊಂಡು ಅವುಗಳಿಂದ ಬಿಡುಗಡೆಯನ್ನು ಹೊಂದಿ ಸಂಪೂರ್ಣವಾದಂಥ ಭರವಸೆಯನ್ನು ದೇವರ ಮೇಲೆ ನಾವು ಹಾಕುವಾಗ ಆತನು ನಮ್ಮ ಕೈಗಳನ್ನು ಹಿಡಿದು ನಂಬಿಗಸ್ತನಾದ ದೇವರಾಗಿ ನಮ್ಮನ್ನು ನಡೆಸಿಕೊಂಡು ಹೋಗುವ ಆತನಾಗಿದ್ದಾನೆ. ಹೀಗಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ತಂದೆಯ ಹಸ್ತವನ್ನು ನೀನು ಅನುಭವ ಮಾಡಿದ್ದೀಯೋ? ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ನುಡಿದಂಥ ಈ ಮಾತುಗಳ ಮೂಲಕವಾಗಿ ನಮಗೆ ಎಲ್ಲ ಚಿಂತೆಗಳಿಂದ ನಮಗೆ ಬಿಡುಗಡೆಯನ್ನು ಆತನು ಕೊಡಲಿಕ್ಕೆ ಶಕ್ತನಾದಂಥ ದೇವರು ಆತನಾಗಿದ್ದಾನೆ. ಹೀಗಾಗಿ ಇವತ್ತು ಇನ್ನೂ ಕೂಡ ನೀನು ಚಿಂತೆಗಳಲ್ಲಿರುವುದಾಗಿದ್ದರೆ ಯೇಸುವಿನ ಬಳಿಗೆ ನೀನು ಬಾ, ಆ ಬಿಡುಗಡೆಯನ್ನು ನೀನು ಅನುಭವಿಸು. ಇನ್ನೂ ಕೂಡ ಗುಲಾಮತನದಲ್ಲಿ ಇರುವುದು ಬೇಡ. ಇನ್ನೂ ಕೂಡ ದುಶ್ಚಟಗಳಲ್ಲಿ ನೀನು ಇರುವುದಾಗಿದ್ದರೆ ಅದರಿಂದ ನಿನಗೆ ಬಿಡುಗಡೆಯನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಕರೆಯುತ್ತಾ ಇದ್ದಾನೆ. ನೀನು ಆತನ ಬಳಿಗೆ ಬರುವಿಯೋ? ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿ ನಮ್ಮನ್ನೇ ಸ್ವಾಮಿಯ ಕೈಗಳಲ್ಲಿ ಒಪ್ಪಿಸಿ ಬಿಡೋಣ. ನಮ್ಮ ಸ್ವಾಮಿ, ನಮ್ಮ ಕರ್ತನೆ, ನಮ್ಮ ಒಡೆಯನೇ, ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಿನ್ನನ್ನು ನಾವು ವಂದಿಸ್ತೇವೆ. ಅವುಗಳ ಮೂಲಕವಾಗಿ ನಮಗೆ ಉತ್ತೇಜನವನ್ನು, ಪ್ರೇರಣೆಯನ್ನು ನೀನು ದಯಪಾಲಿಸಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ನಂಬಿಗಸ್ತನಾದ ದೇವರೇ ಆಗಿದ್ದಿ. ನೀನು ನಮಗೆ ಕೊಟ್ಟಿರುವಂಥ ಎಲ್ಲ ತಲಾಂತುಗಳನ್ನು ನಿನ್ನ ಮಹಿಮೆಗೋಸ್ಕರ ನಂಬಿಗಸ್ತರಾದಂಥ ನಿನ್ನ ಸೇವಕರಾಗಿ ಉಪಯೋಗಿಸಿ ನಮ್ಮ ಜೀವನದ ಕೊನೆಯ ಹಂತಕ್ಕೆ ನಾವು ಬರುವಾಗ, ನಮ್ಮ ಯಾತ್ರೆಯನ್ನು ನಾವು ಮುಗಿಸುವಂಥ ಸಮಯದಲ್ಲಿ ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು ನೀನು, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಸೇರು ಅನ್ನುವಂಥ ಆ ನಿನ್ನ ಸುಂದರವಾದ ಸಂತೋಷದ ಮಾತುಗಳನ್ನು ನಾವು ಕೇಳುವಂತೆ ಇಲ್ಲಿರುವಂಥ ನಮ್ಮ ಒಬ್ಬೊಬ್ಬರನ್ನು ಕೂಡ ನಿನ್ನ ಕೃಪಾ ಹಸ್ತಗಳಲ್ಲಿಟ್ಟುಕೊಂಡು ಕಾಪಾಡಿ ನಮ್ಮ ಜೀವನದುದ್ದಕ್ಕೂ ನಮ್ಮನ್ನು ನೀನು ನಡೆಸು. ನೀನು ನಂಬಿಗಸ್ತನೇ ಆಗಿದ್ದೆ. ನಾವು ಕೂಡ ನಿನ್ನ ಹಾಗೆ ನಂಬಿಗಸ್ತರಾಗಿ ಬದುಕುವಂತೆ ನಿನ್ನ ಕೃಪೆಗೆ ನಮ್ಮನ್ನು ಪಾತ್ರರನ್ನಾಗಿ ನಡೆಸಿ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವ ಕ್ರಿಸ್ತೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್.